ಭಜನೆಗೆ ಸಂಬಂಧಪಟ್ಟಂತೆ ಕಾರ್ಯಕ್ರಮ ನಡೀತದೆ. ಸಮಾಜದಲ್ಲಿ ಮನುಷ್ಯರಿಗೆ ಬೇಕಾಗಿರುವಂತಹ ಹತ್ತಾರು ಯೋಜನೆಗಳನ್ನ, ಚಿಂತನೆಗಳನ್ನ, ವಿಚಾರಗಳನ್ನ ಈ ಸುತ್ತೂರು ಜಾತ್ರೋತ್ಸವ ಕಟ್ಟಿಕೊಡುವಂತ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ನನಗೆ ಆಶ್ಚರ್ಯ ಅನಿಸ್ಬಿಡುತ್ತೆ. ಯಾವ ರೀತಿ ಇದನ್ನೆಲ್ಲ ನಿಭಾಯಿಸ್ತೀರಿ? ಈ ಗೋಜಾತ್ರೆಯನ್ನು ಯಾವ ರೀತಿ ಮಾಡ್ತೀರಿ? ಕೃಷಿ ಜಾತ್ರೆಯನ್ನು ಯಾವ ರೀತಿ ಮಾಡ್ತೀರಿ? ಅನೇಕ ಯೋಚನೆಗಳನ್ನ ಅತ್ಯಂತ ಶಿಸ್ತುಬದ್ಧವಾಗಿ ನೀವು ವಾರಗಳ ಕಾಲ ಹೇಗೆಲ್ಲ ಮಾಡ್ತೀರಿ ಅಂತ ನನಗೆ ಆಶ್ಚರ್ಯ. ಇಲ್ಲಿ ನಾನು ಹೀಗೆ ಪ್ರಾರ್ಥನೆಯನ್ನು ನೋಡ್ತಾ ಇದ್ದೆ. ನನಗನ್ಸುತ್ತೆ ಈ ಜವರ ನಾಯಕ ವಿಶೇಷ ಚೇತನ ಅವ್ರು ಹಾಡುವಂತ ಹಾಡನ್ನು ಕೇಳಿದೆ. ಈ ಸುತ್ತೂರು ಜಾತ್ರೆ ಅಂತ ಒಂದು ಸಮರ್ಪಣಾ ಕಾರ್ಯಕ್ರಮ ನಡೀತಾ ಇದ್ರೆ ಅಂತ ಗಾಯಕನೊಬ್ಬ ವೇದಿಕೆಯಲ್ಲಿ ಬಂದು ಹಾಡಲಿಕ್ಕೆ ಅವಕಾಶಗಳಾಗ್ತಾ ಇತ್ತ. ಇಂಥ ನೂರಾರು ಪ್ರತಿಭೆಗಳಿಗೆ ಈ ಸುತ್ತೂರು ಜಾತ್ರೆ ಅವಕಾಶವನ್ನು ಮಾಡಿಕೊಡುತ್ತೆ ಅಂತ ಅಂದ್ಕೊಂಡಾಗ ಅದ್ರ ಮಧ್ಯದಲ್ಲಿ ಇವತ್ತು ಭಜನಾಂಜಲಿಯನ್ನು ನಾನು ಬಿಡುಗಡೆ ಮಾಡಿದೆ. ಈ ಭಜನೆ ಬಗ್ಗೆ ನನಗೊಂದು ವಿಶಿಷ್ಟವಾದಂಥ ಕಲ್ಪನೆ ಇದೆ. ತುಂಬಾ ಜನರಿಗೆ ಮರೆತೋಗಿರ್ಬೋದು. ನಾವೆಲ್ಲ ಸಣ್ಣವರಿದ್ದಾಗ ನನ್ನ ಅಮ್ಮ ಊಟ ಹಾಕಬೇಕಾದ್ರೆ ನಾವು ಭಜನೆ ಮಾಡಿ ಬರಬೇಕು. ಆದರೆ ಇವತ್ತು ಬಹುತೇಕ ನನ್ನ ಅನುಭವದ ಪ್ರಕಾರ ಬಹುತೇಕ ಮನೆಗಳಲ್ಲಿ ಭಜನೆಗಳು ನಡೀತಾ ಇದೆ. ಅದು ಕಾರಣಗಳು ಅವರೇಗಳಂತಲ್ಲ. ಒಂದು ಕಾಲದಲ್ಲಿ ಮನೆಯಲ್ಲಿ ಪ್ರತಿ ಮನೆಯಲ್ಲಿ ಒಂದು ಅಜ್ಜ ಅಜ್ಜಿ ಅಂತ ಹಿರಿಯರು ಅವರ ಮಕ್ಕಳನ್ನ ಎತ್ತುಕೊಂಡು ಅವರಿಗೆ ರಾಮನ ಕಥೆಯನ್ನ, ಅವರಿಗೆ ಕೃಷ್ಣನ ಕಥೆಯನ್ನ, ಅವರ ರಾವಣನ ಕಥೆಯನ್ನ ಹೇಳ್ತಾ ಇದ್ರು. ಮಕ್ಕಳಿಗೆ ವಿದ್ಯೆ ಬರುವವರೆಗೂ ಕೂಡ ಅಜ್ಜಿ ಕಥೆಗಳನ್ನು ಕೇಳಲು ಸಂಪ್ರದಾಯ ಆಗಿತ್ತು. ಅನೇಕ ಕಡೆಗಳಲ್ಲಿ ಸಮೀಕ್ಷೆ ಪ್ರಕಾರ ಇವತ್ತು ಅಜ್ಜ ಅಜ್ಜಿ ಮನೆಗಳಿಲ್ಲ, ಅವರೆಲ್ಲ ಅನಾಥಾಶ್ರಮದಲ್ಲಿದ್ದಾರೆ, ವೃದ್ಧಾಶ್ರಮದಲ್ಲಿದ್ದಾರೆ. ಇದರ ಪರಿಣಾಮವಾಗಿ ಏನಾಗಿದೆ ಅಂದ್ರೆ ಈ ಮುಂದಿನ ತಲೆಮಾರು ಅಂತ ನಾವು ಏನ್ ತಿಳ್ಕೊಂಡಿರ್ತೇವೆ ಅಂತ ಮಕ್ಕಳಿಗೆ ರಾಮನ ಕಥೆ ಗೊತ್ತಿಲ್ಲ, ಕೃಷ್ಣನ ಕಥೆ ಗೊತ್ತಿಲ್ಲ, ರಾವಣನ ಕಥೆ ಗೊತ್ತಿಲ್ಲ, ಮಹಾಭಾರತ ಗೊತ್ತಿಲ್ಲ, ರಾಮಾಯಣ ಗೊತ್ತಿಲ್ಲ. ಪರಿಣಾಮ ಈ ಭಜನೆ ಕೂಡ ಗೊತ್ತಿಲ್ಲ ಅನ್ನುವಂಥ ಭಾವನೆಗಳಿದೆ. ಹಾಗಾಗಿ ಗತಿಸಿ ಹೋಗಿರುವಂತಹ ಕೆಲವು ಇತಿಹಾಸಗಳನ್ನು ಮತ್ತೆ ನಮ್ಮ ಕೌಟುಂಬಿಕ ಜೀವನಕ್ಕೆ ಅಳವಡಿಸಿಕೊಳ್ಬೇಕಾದ್ರೆ ಭಜನೆ ವ್ಯವಸ್ಥೆಗಳು ನಮ್ಮಲ್ಲಿ ಅನಿವಾರ್ಯ ಅಂತ ಅಂದ್ಕೊಂಡು ಸರ್ಕಾರ ಅನೇಕ ಕಾರ್ಯಕ್ರಮಗಳು ಮಾಡ್ತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ 29 ವರ್ಷಗಳ ಕಾಲದ ಹಿಂದೆ ಸುತ್ತೂರು ಮಠದಲ್ಲಿ ಭಜನಾ ಸಪ್ತಾಹ ಪ್ರಾರಂಭ ಆಗುತ್ತೆ. ಅವತ್ತು 12 ಭಜನಾ ಮಠ ತಂಡಗಳು ಬಂದ್ರೆ ಇವತ್ತು 800ಕ್ಕೂ ಹೆಚ್ಚು ತಂಡಗಳು ಇಲ್ಲಿ ಬಂದು ಭಜನೆಗಳನ್ನ ಹೇಳಿ ಇಡೀ ಸುತ್ತೂರು ಜಾತ್ರೋತ್ಸವಕ್ಕೆ ಸಂಭ್ರಮದ ಒಂದು ಮೆರುಗನ್ನು ಕೊಡ್ತಾ ಇವೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ದಾಖಲೆ ಅಂತ ನಾನು ಅಂದ್ಕೊಂಡಿದ್ದೆ. ಕೇವಲ ಭಜನಾ ಬರುತ್ತೆ, ಸ್ವಾಮಿಗಳ ಗುರುಗಳ ಆಶೀರ್ವಾದವನ್ನು ಪಡೆಯುತ್ತಷ್ಟೇ ಸೀಮಿತ ಅಲ್ಲ. ಅದರಾಚೆ ಈ ಭಜನೆ ಅನ್ನೋದು ಮನುಷ್ಯನ ಬದುಕಿನಲ್ಲಿ ಹೊಸ ಸಂಚಲನ ಉಂಟು ಮಾಡಿಬಿಟ್ಟಿದೆ. ಹೊಸ ಆತ್ಮಸ್ಥೈರ್ಯವನ್ನು ಕೊಡುತ್ತೆ, ಹೊಸ ವಿಶ್ವಾಸವನ್ನು ಕೊಡುತ್ತೆ, ಹೊಸ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಒಂದ್ ಕಡೆ ನಾನು ಹೋದಾಗ 10,000 ಜನ ಒಟ್ಟಾಗಿ ದೀಪ ಭಜನೆ ಮಾಡ್ತಾ ಇದ್ರು. 2 ಕೈಯಲ್ಲಿ ದೀಪ ಇಟ್ಕೊಂಡು ಭಜನೆ ಮಾಡ್ತಾ ಇದ್ರು. ಕಣ್ಣುಗಳಿಂದ ನೋಡ್ಲಿಕ್ಕೆ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಒಂದು ಸರ್ಕಾರ ಮಾಡೋದು ಕಷ್ಟ. ಇಂಥ ಶಿಸ್ತು, ಇಂಥ ಸಮಯಕ್ಕೆ, ಇಂಥ ಶ್ರದ್ಧೆ, ಇಂಥ ಅಚ್ಚುಕಟ್ಟುತನ, ಇಂಥ ಕೇಂದ್ರೀಕೃತವಾದಂಥ ವ್ಯವಸ್ಥೆಗಳು ಇದನ್ನೆಲ್ಲ ಸರ್ಕಾರ ಮಾಡಿದ್ರೆ ಸುಲಭ ಅಲ್ಲ. ಒಂದು ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇರುವಂತಹ ಕೆಲಸಗಳನ್ನ ಸುತ್ತೂರು ಮಠದಲ್ಲಿ ವ್ಯವಸ್ಥಿತವಾಗಿ ನಡೀತದೆ ಅಂತ ಹೇಳಿದ್ರೆ ಸರ್ಕಾರದ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳಲೇಬೇಕಾದಂತ ಅನಿವಾರ್ಯತೆ ಮಧ್ಯೆ ಇದ್ದೇವೆ. ಈ ಜಾತ್ರೆಯನ್ನು ನೋಡಿದ ನಂತರ ಮತ್ತು ಹಲವಾರು ಈ ಭಜನಾ ಉತ್ಸವವನ್ನು ಕಂಡುಕೊಂಡ ನಂತರ ನನ್ನ ಮನಸ್ಸಿಗೆ ಏನಿದೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಭಜನಾ ಮಂಡಳಿಯನ್ನು ಮಾಡಬಹುದಾ? ಆ ಭಜನಾ ಮಂಡಳಿಯ ಮೂಲಕ ಪ್ರತಿ ಗ್ರಾಮದಲ್ಲೂ ಕೂಡ ಭಜನೆಗೆ ಬೇಕಾದಂತ ಉತ್ತೇಜನವನ್ನು ಸರ್ಕಾರ ಕೊಡಬಹುದಾ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಮಾನ್ಯ ಮುಖ್ಯಮಂತ್ರಿ ಜೊತೆ ಮಾತಾಡಿದ್ದಕ್ಕೆ ಏನಾದರೂ ಒಂದು ಸ್ವರೂಪವನ್ನು ಕೊಡಲಿಕ್ಕೆ ಆಗಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ. ಇಡೀ ಸುತ್ತೂರು ಜಾತ್ರೆಯ ಮೂಲಕ ಇಡೀ ಸಮಾಜವನ್ನು ಕಟ್ಟುವಂತಹ ಕೆಲಸಗಳು ಪೂಜ್ಯ ಸ್ವಾಮೀಜಿಯವರ ಮೂಲಕ ಆಗುತ್ತೆ. ಅನೇಕ ಭಕ್ತಾದಿಗಳು ತಾಮೊಂದು ನಾವೊಂದು ಅಂತ ಹೇಳಿ ಇದಕ್ಕೆ ಬೇಕಾದಂತ ವಾತಾವರಣವನ್ನು ಕಲ್ಪಿಸ್ತಾ ಇದ್ದೀರಿ. ಇದು ನಮ್ಮ ಮಠ ಅನ್ನುವಂಥ ಭಾವನೆಗಳಿದೆ. ಮುಖ್ಯಮಂತ್ರಿಗಳು ಕೂಡ ಸುತ್ತೂರು ಮಠಾಧೀಶರ ಭಾವನೆಗೆ ಒತ್ತು ಕೊಡ್ತಾರೆ. ಇಡೀ ಸರ್ಕಾರ ಅವರನ್ನು ಗೌರವಿಸುತ್ತೆ. ಯಾಕೆ ಗೌರವಿಸುತ್ತೆ ಅಂತ ಹೇಳಿದ್ರೆ ಈ ಮಠದಿಂದ ಒಂದು ಸಮಾಜ ಕಟ್ಟುವಂತ ಕೈಂಕರ್ಯಕ್ಕೆ ಚಾಲನೆ ಸಿಕ್ಕಬೇಕು. ಸಮಾಜ ಕಟ್ಟುವಂತ ಕೆಲಸಗಳಿಗೆ, ಒಳ್ಳೆಯ ಕೆಲಸಗಳಿಗೆ, ಗೋರಕ್ಷಣೆಗಳಿಗೆ, ಗೋಗಳ ಉತ್ಪಾದನೆಗಳಿಗೆ, ಕೃಷಿಕರಿಗೆ ಸಂಬಂಧಪಟ್ಟಂತ ವಿಚಾರ ಸಂಕಿರಣಗಳಿಗೆ, ಧಾರ್ಮಿಕವಾದಂತಹ ವಿಚಾರಗಳಿಗೆ, ಶೈಕ್ಷಣಿಕವಾದಂತಹ ವಿಚಾರಗಳಿಗೆ ಊಹೆ ಮಾಡ್ತಾರೆ ನೀವು. ಒಂದು ಸರ್ಕಾರ ಮಾಡೋದು ಕಷ್ಟ ಸಾಧ್ಯವಾಗಿರುವಂತಹ ದಿನಗಳಲ್ಲಿ ಸುತ್ತೂರು ಮಠದ ಮೂಲಕ ನೂರಾರು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಆ ಬಡವರ ಮಕ್ಕಳನ್ನು
ಡಾಕ್ಟರ್ ಮಾಡಲಿಕ್ಕೆ ಇಂಜಿನಿಯರ್ ಮಾಡಲಿಕ್ಕೆ ಬೇಕಾದಂತ ವಾತಾವರಣ ಕಲ್ಪನೆ ಆಗುತ್ತಲ್ಲ, ಸೃಷ್ಟಿ ಆಗುತ್ತಲ್ಲ, ಇದು ಸಮಾಜ ಕಟ್ಟುವಂತ ಒಂದು ಭಾಗ. ಇಲ್ಲಿ ಮಧ್ಯಾಹ್ನ ಕುಳಿತಾ ಇದ್ರೆ ಅದರಲ್ಲಿರುವಂತಹ ಭಾಗಗಳೇನು ಅಂತ ಹೇಳಿದ್ರೆ ನಮ್ಮ ಇಡೀ ಹಿಂದೆ ಗತಿಸಿವಾಗಿರುವಂತಹ ಸಂಸ್ಕೃತಿಯನ್ನು ಮತ್ತೆ ಮೇಲೆತ್ತಬೇಕು ಅನ್ನುವಂತಹ ಅಮಲಗಳು. ಈ ಯೋಚನೆಯನ್ನು ಮಾಡುವಂತಹ ಕಾಲಘಟ್ಟದಲ್ಲಿ ಸುತ್ತೂರು ಮಠಾಧೀಶರಿಗೆ ಸರ್ಕಾರದ ಪರವಾಗಿ ಮುಖ್ಯಮಂತ್ರಿಗಳ ಪರವಾಗಿ ಅತ್ಯಂತ ಭಾವುಕತೆ ಅಭಿನಂದನೆಗಳನ್ನು ಹೇಳಿ, ನನಗೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕಾರ್ಯಕ್ರಮಕ್ಕೆ ಆಗಮಿಸಿದಾಗ ಸುತ್ತೂರು ಮಠಾಧೀಶರಿಂದ ವಿವರಗಳನ್ನು ಕೇಳ್ತಾ ಇದ್ದಾರೆ. ನರೇಂದ್ರ ಮೋದಿಯವರು ಈ ಕಡೆ ತಿರುಗಿ ಈ ಕಾರ್ಯಕ್ರಮ ಹೇಗಾಗುತ್ತೆ ಏನಾಗುತ್ತೆ ಅಂತ ಕೇಳುವಾಗ ಪ್ರೇಕ್ಷಕರಾಗಿ ನಾನು ಭಾವುಕತೆ ಉಂಟಾಗ್ತೇನೆ. ಇಷ್ಟೊಂದು ಒಳ್ಳೆಯ ಮಠವನ್ನು ಕಟ್ಟಿ ಸ್ಥಾನಮಾನವನ್ನು ಅಲಂಕರಿಸಿ ದೇಶದ ಪ್ರಧಾನಮಂತ್ರಿ ವಿಶ್ವಕ್ಕೆ ನಾಯಕರಾಗಿರುವಂತಹ ನರೇಂದ್ರ ಮೋದಿಯವರಿಗೂ ಕೂಡ ಸಲಹೆಗಳು ಈ ಮಠದ ಮೂಲಕ ಸಿಗ್ತದೆ ಅಂತ ಹೇಳಿದ್ರೆ ನಿಜಕ್ಕೂ ಇದೊಂದು ಕ್ರಾಂತಿಕಾರಿ ಕಲ್ಪನೆ, ಕ್ರಾಂತಿಕಾರಿ ಯೋಜನೆ, ಒಂದು ಐತಿಹಾಸಿಕವಾದಂತಹ ವಿಚಾರ. ನಾನಿವತ್ತು ವಿನಂತಿ ಮಾಡ್ತಾ ಇದ್ದೇನೆ, ಈ ಮಠದಲ್ಲಾಗಿರುವಂತಹ ಪ್ರತಿಯೊಂದು ಚಟುವಟಿಕೆಗಳು ಕೂಡ ನನ್ನ ಚಟುವಟಿಕೆ ಅಂತ ತಿಳ್ಕೊಂಡು ಈ ಮಠದ ಮೂಲಕ ಆಗಿರುವಂತಹ ಒಳ್ಳೆಯ ಕೆಲಸಗಳೆಲ್ಲವೂ ಕೂಡ ಸಮಾಜಕ್ಕೋಸ್ಕರ ಮಾಡುವಂತಹ ಒಳ್ಳೆಯ ಕೆಲಸಗಳಂತ ತಿಳ್ಕೊಂಡು ಈ ಮಠಕ್ಕೆ ಏನೇನು ಸಹಕಾರಗಳನ್ನು ಕೊಡಬೇಕು, ಪೂಜ್ಯ ಸ್ವಾಮೀಜಿಯವರು ಯಾವ ಸಂದರ್ಭದಲ್ಲಿ ಸುತ್ತೂರು ಮಠಾಧೀಶರು ಆದೇಶವನ್ನು ಕೊಡ್ತಾರೆ ಅತ್ಯಂತ ಯಥಾವತ್ತಾಗಿ ಸ್ವೀಕಾರ ಮಾಡಿ ನಮ್ಮ ಸರ್ಕಾರ ಅವರ ಭಾವನೆಗಳನ್ನು ಅರ್ಥ ಮಾಡ್ಕೊಂಡು ಕೆಲಸಗಳನ್ನು ಮಾಡ್ತೇವೆ ಅನ್ನುವಂಥ ಪ್ರೀತಿಯ ಮಾತುಗಳೊಂದಿಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂಥ ಅತ್ಯಂತ ಹಿರಿಯರಾಗಿರುವಂಥ ರಾಜ್ಯ ಧಾರ್ಮಿಕ ಪರಿಷತ್ತಿನ ಸದಸ್ಯರಾಗಿರುವಂಥ ಗೋವಿಂದ ಭಟ್ರಿಗೆ ಮತ್ತು ಪ್ರೊಫೆಸರ್ ಬಸವರಾಜರಿಗೆ, ಪರಪೂಜ್ಯ ಸ್ವಾಮೀಜಿಯವರಿಗೆ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಮತ್ತು ಈ ಕಾರ್ಯಕ್ರಮ ಯಶಸ್ವಿ ಬಂದಿರುವಂಥ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಸನ್ಮಾನ್ಯ ಸಚಿವರಿಗೆ ಧನ್ಯವಾದಗಳು. ಇದೀಗ ತಾನೇ ಲೋಕಾರ್ಪಣೆಗೊಂಡ ಭಜನಾಂಜಲಿ ಕೃತಿ 50% ರಿಯಾಯಿತಿ ದರದಲ್ಲಿ ದೊರೆಯಲಿವೆ. ಗದ್ದಿಗೆಯ ಮುಂಭಾಗ ಹಾಗೂ ವಸ್ತು ಪ್ರದರ್ಶನ ಆವರಣದ JSS ಗ್ರಂಥಮಾಲೆಯ ಪುಸ್ತಕ ಮಳಿಗೆಯಲ್ಲಿ ಭಜನಾಂಜಲಿ ಕೃತಿ ದೊರೆಯಲಿದೆ ಎಂದು ಈ ಮೂಲಕ ತಮ್ಮಲ್ಲಿ ಕೋರುತ್ತೇನೆ. ಈಗ ವಂದನಾರ್ಪಣೆ ಶ್ರೀಮತಿ ಸವಿತಾ ಹೇಳಿದ್ದಾರೆ. ಭಜನಾಂಜಲಿ ಕೃತಿ ಬಿಡುಗಡೆಯ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ಕರುಣಿಸಿ ನಮ್ಮೆಲ್ಲರನ್ನ ಸದಾ ಆಶೀರ್ವದಿಸುತ್ತಿರುವ ಪರಮ ಪೂಜ್ಯ ಜಗದ್ಗುರುಗಳವರ ಪಾದಾರವಿಂದಗಳಿಗೆ ಭಕ್ತಿ ಪೂರ್ವಕ ಪ್ರಣಾಮಗಳೊಂದಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಭಜನಾಂಜಲಿ ಕೃತಿ ಬಿಡುಗಡೆಗೊಳಿಸಿ ಮಾತನಾಡಿದ ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಾದ ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ಇವರಿಗೆ ವಂದನೆಗಳು. ಶ್ರೀಯುತರಿಗೆ ಪೂಜ್ಯ ಶ್ರೀಗಳವರಿಂದ ಆಶೀರ್ವಾದ ಪೂರ್ವಕವಾದ ಸನ್ಮಾನ. ಹಾಗೆಯೇ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವ ಶಾರಣೆ ಗೋವಿಂದ ಭಟ್ಟರು ಶ್ರೀಯುತರಿಗೂ ಪೂಜ್ಯ ಶ್ರೀಗಳಿಂದ ಆಶೀರ್ವಾದ ಪೂರ್ವಕ ಸನ್ಮಾನ. ಕುಲಪತಿಗಳಾದ ಪ್ರೊಫೆಸರ್ ಸಿ ಬಸವರಾಜ್ ಶ್ರೀಯುತರಿಗೂ ಪೂಜ್ಯ ಶ್ರೀಗಳಿಂದ ಆಶೀರ್ವಾದ ಪೂರ್ವಕ ಸನ್ಮಾನ. ಬಿಂದ್ಯ HS ಜಿಲ್ಲಾ ಅಧಿಕಾರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಚಾಮರಾಜನಗರ ಶ್ರೀಯುತರಿಗೂ ಶ್ರೀಗಳಿಂದ ಆಶೀರ್ವಾದ ಪೂರ್ವಕ ಸನ್ಮಾನ.
ಶ್ರೀ ಶ್ರೀನಿವಾಸ್ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿಗಳು ನಂಜನಗೂಡು ಶ್ರೀಯುತರಿಗೂ ಶ್ರೀಗಳಿಂದ ಆಶೀರ್ವಾದ ಪೂರ್ವಕ ಸನ್ಮಾನ. ಹಾಗೆ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಗಣ್ಯರುಗಳಿಗೆ, ತೀರ್ಪುಗಾರರಿಗೆ, ಪತ್ರಿಕಾ ಮಾಧ್ಯಮದವರಿಗೆ, ನಾಡಿನ ವಿವಿಧ ಭಾಗಗಳಿಂದ ಆಗಮಿಸಿರುವ ಭಜನಾ ತಂಡದವರುಗಳಿಗೆ ಮತ್ತು ಸಮಸ್ತ ಭಕ್ತ ವೃಂದದವರಿಗೆ ಧನ್ಯವಾದಗಳು. ಕಾರ್ಯ